ನನ್ನ ಹೆಂಡ್ತಿ ನಮ್ಮ ಅಪ್ಪಯ್ಯ ನಮ್ಮಮ್ಮಯ್ಯ ಎಷ್ಟು ಖುಷಿ ಪಡ್ತಾರೋ. ಅಯ್ಯೋ ನಮ್ಮ ಹುಡುಗಿಗೆ ಕೆಲಸ ಇಲ್ಲ ಅಂಬರು. ನಾನು ಇವತ್ತು 20,000 ಸಂಬಳ ದುಡ್ದು ಇವತ್ತು ನಾನು ಇಲ್ಲಿಂದನೇ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದೀನಿ ಅಂದರೆ ನಮ್ಮ ಅಪ್ಪಯ್ಯ ನಮ್ಮಮ್ಮ ಎಷ್ಟು ಸಂತೋಷ ಪಡ್ತಾರೋ. ಮೊದಲು ಈ ವಿಷಯ ರೇಖುಗೇಳಿ ಹೂವನು ದುಡ್ಡು ಸ್ವೀಟು ಎಲ್ಲನ ರೇಖುನಿಗೆ ಕೊಡಬೇಕು ಫಸ್ಟು. ರೇಖಾ ರೇಖಾ ನಮ್ಮ ರೇಖಾ ಅಂತೂ ತುಂಬ ಬೇಜಾರಾಗಿದ್ಲು. ಏನಪ್ಪ ನಮ್ಮ ಅಯ್ಯಪ್ಪ ಕೆಲಸ ಇಲ್ಲ, ಏನು ಮಾಡೋದು ಅಂತ ಹೇಳಿ ತುಂಬ ಬೇಜಾರಾಗ್ಬಿಟ್ಟಿದ್ಲು. ಅಮ್ಮ ಅಮ್ಮೋ ರೀ, ಯಾಕೆ ಕರೆದ್ರಿ? ವೀಕ್ಷಕರೇ, ಇದು ಕೆಲ್ಸಕ್ಕೆ ಸೇರಿ 1 ತಿಂಗಳ ನಂತರ ಶ್ರೀನಿವಾಸ ಸಂಬಳನ ತಂದು ಹೆಂಡತಿಗೆ ಖುಷಿಯಿಂದ ಕೊಡ್ತಾ ಇರೋದು. 1 ತಿಂಗಳ ನಂತರ. ತಗೋ ರೇಖಾ, ನನ್ನ ಮೊದಲನೇ ಸಂಬಳ ಸ್ವೀಟು ಹೂವು ನಿನಗೋಸ್ಕರ ತಗೊಂಬಂದಿದ್ದೀನಿ, ತಗೋ. ರೀ, ನನಗಂತೂ ತುಂಬ ಖುಷಿ ಆಗ್ತೈತೆ. ಎಷ್ಟು ಬಂದ್ರಿ ಸಂಬಳ? 20,000 ಎಲ್ಲ ಕಟ್ಟಾಗ್ಬಿಟ್ಟು PF ESI ಎಲ್ಲ ಕಟ್ಟಾಗಿ 20,000 ಸ್ಯಾಲ್ರಿ ಸಿಕ್ತು ರೇಖಾ. 20,000 ಸಿಕ್ತು. ಅದಕ್ಕೇ ಇವತ್ತು ನಾನು ನಿನಗೆ ಹೂವು ಎಲ್ಲ ತೊಗೊಂಡು ಸಂಬಳನೂ ಎಲ್ಲ ತಗೊಂಬಂದಿದ್ದೀನಿ, ತಗೋ ನಿನಗೆ ಕೊಡಬೇಕು ಅಂತ ಹೇಳಿ. ನನಗಿಂತ ಮುಂಚೆಗೆ ಅಜ್ಜಿಗೆ ಹೇಳ್ಬೇಕು. ಅಜ್ಜಿ ಅಂತೂ ತುಂಬ ಯೋಚನೆ ಮಾಡೋದು ಕಣ್ರಿ ನಿಮ್ಮ ಬಗ್ಗೆ. ಅಯ್ಯೋ ನಮ್ಮ ಹುಡುಗನಿಗೆ ಕೆಲಸ ಸಿಕ್ಕಿಲ್ಲ ಅಂತ ತುಂಬ ಯೋಚನೆ ಮಾಡೋದು. ಈ ವಿಷಯ ಫಸ್ಟು ಅಜ್ಜಿಗೆ ಹೇಳ್ಬಿಡ್ರಿ, ಅಜ್ಜಿಗೂ ತಾತಗೂ ಹೇಳೋಣ. ಅಯ್ಯೋ ನಮ್ಮಮ್ಮ ಅಂತೂ ಪಾಪ 5,000 ದುಡಿ, ನೀನು ಬಂಡವಾಳ ಹಾಕ್ತಂಗೆ ದುಡಿ 5,000 ದುಡಿ ಅಂತ ಹೇಳೋದು. ಹೆಂಗೂ ಕೆಲಸ ಸಿಗ್ಬಿಡ್ತು ನನಗೆ. ಇಲ್ಲಿಂದನೇ ಓಡಾಡ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಂಡು ಇರ್ತೀನಿ. ಇನ್ನು ಚೆನ್ನಾಗಿ ಕೆಲಸ ಮಾಡಿದ್ರೆ ಪರ್ಮನೆಂಟ್ ಬೇರೆ ಆಗುತ್ತಂತೆ ರೇಖಾ, ಅಲ್ಲಿ ಸರ್ವಿಸ್ ಆಗಿಬಿಟ್ರೆ. ಹೆಂಗೋ ಬಿಡ್ರಿ, ಅತ್ಲಾಗೆ ನಮಗೂ ಕೆಲಸ ಇಲ್ಲ ಅನ್ನೋದೊಂದು ಕೊರತೆ ಮರ್ತೋಯ್ತು. ಅತ್ಲಾಗೆ ಹೆಂಗೋ ಇಲ್ಲಿಂದಾನೆ ಓಡಾಡ್ಕೊಂಡು ಒಂದು ಕೆಲಸ ಮಾಡ್ಕೊಂಡು ಇದ್ರೆ ನಮಗೂ ಎಷ್ಟೋ ಬೆಸ್ಟ್ ಆಯ್ತು. ನನಗೂ ಇವಾಗ ಒಂಥರ ಏನೋ ಸಮಾಧಾನ ಆದಂಗೆ ಆಯಿತು. ಆವಾಗಂತೂ ನನಗೆ ಊಟನೂ ಸೇರ್ತಾ ಇರಲಿಲ್ಲ. ಬೆಂಗಳೂರಿಂದ ಬಂದಾಗ ಅಯ್ಯೋ ಎಲ್ಲ ಹಂಗೆ ಅನ್ನೋದ್ಕೋತ್ಕೊಂಡು ಊಟನೇ ಸೇರ್ತಿರ್ಲಿಲ್ಲ. ಅಜ್ಜಿ ಅಜ್ಜಿ, ಯಾಕಮ್ಮ? ಅಜ್ಜಿ, ನಿಮ್ಮಾಗ 20,000 ಸಂಬಳ ದುಡ್ದು ಫಸ್ಟ್ನೇ ಸಂಬಳನ ತಂದಿದ್ದಾರೆ. ಸ್ವೀಟು ಹೂವು ಎಲ್ಲ ತಗೊಂಬಂದಿದ್ದಾರೆ. ನೋಡಜ್ಜಿ, ನಿನಗೆ ಖುಷಿ ಆಯ್ತಾ ಇವಾಗಾದ್ರೂ? ನನ್ನ ಮಗು ಕೆಲಸ ಇಲ್ಲ ಅಂತಿದ್ದಲ್ಲ, ನೋಡಜ್ಜಿ ಇವಾಗ 20,000 ಸಂಬಳನ ಸಿಕ್ಕೈತೆ. 20,000 ಅಂತೆ ಸಂಬಳ. ಹೆಂಗ ಬಿಡತ್ತ, ಒಳ್ಳೆ ಕೆಲಸ ಆತತ್ತೆ. ಹೆಂಗ ನಮ್ಮ ಹುಡ್ಕೋಗಿ ಕೆಲಸ ಸಿಕ್ತತ್ತ. ಇಲ್ಲಿಂದಾನೆ ಓಡಾಡ್ಕೊಂಡು ಮನೆ ಮುದ್ದೆ ಉಣ್ಕೊಂಡು 20,000 ಸಂಬಳ ದುಡಿತಾನಂದ್ರೆ ನಿಜವಾಗ್ಲೂ 20,000ಕ್ಕೆ 20,000 ಉಳಿಸ್ಬೋದು. ಹೆಂಗನ ನಾವು ಈಟ ಓಟ ಏನಾನ ಮಾಡ್ತೀವಿ, ಮನೆ ಖರ್ಚಿಗೆ ಅದು ಹೋದ್ರೂ ನಮ್ಮ ಹುಡ್ಗೊಂದು 20,000 ಹಂಗೇ ಉಳಿತೈತಿ. ಬಿಡು, 5,000 ಖರ್ಚಾಗ್ಲೇಳೇನು, 15,000 ಉಳಿಲೇಳು, ಹೆಂಗೋ ಮೇಂಟೈನ್ ಆಗುತ್ತೆ ನಮ್ಮ ಮನೆಯಾಗೇನು. ಹೆಂಗ ಬಿಡತ್ತ, ಕೆಲ್ಸಕ್ಕೆ ಸೇರಿದ್ನಲ್ಲ. ಅಯ್ಯೋ ನನಗಂತ ಅದೇ ಒಂದು ಚಿಂತೆ ಆಗಿತ್ತು. ಫಸ್ಟು ಕರಿಯಮ್ಗೆ ಹೋಗಿ ಅಡ್ಕೋಳಿ ಕೊಯ್ಕೆ ಬರಬೇಕು. ನಾನಂತೂ ಕರಿಯಮ್ಮ ಕೈ ಮುಕ್ಕೊಂಡಿದ್ದೆ. ಮಾರಮ್ಗೂ ಕರಿಯಮ್ಗೂ ನಮ್ಮೂರಿನ ದೇವ್ರಿಗೆಲ್ಲನ ಕೈ ಮುಕ್ಕೊಂಡಿದ್ದೆ. ಗಣೇಶಗೂ ಪೂಜೆ ಮಾಡಿಸ್ಕಿ ಬರಬೇಕು. ಹೋಗ್ಬಿಟ್ಟು ವಿಘ್ನೇಶ್ವರನಿಗೆ ನಾನಂತೂ ಕೈ ಮುಕ್ಕೊಂಡಿದ್ದೆ. ಏನು ಬೇಡ, ಎಷ್ಟು ದೇವ್ರಿಗೆ ಕೈ ಮುಕ್ಕೊಂಡಿದ್ದ. ನಮ್ಮ ಹುಡುಗರಿಗೆ ಕೆಲಸ ಸಿಕ್ಕಿರಿ ಏನೋ ನಾನು ಮಾಡ್ತೀನಿ ಅಂತ ಹೇಳಿ ಹೆಂಗಾನ. ಹೋಗಿ ಪಾಪ ಕರಿಯಮ್ಗೆ ಯಾವತ್ತನ ಎಡ್ಕೋಳಿನ ಕೊಯ್ಕೆಂಬ. ಸರಿ ಆಯ್ತು ಹೇಳಮ್ಮ, ಕೊಯ್ಯಕ್ಕಾಗುತ್ತೆ. ವಿಘ್ನೇಶ್ವರನ್ಗೂ ಕೈ ಮುಕ್ಕೊಂಡಿದ್ದೆ, ನಾನು ಅಭಿಷೇಕ ಮಾಡಿಸ್ತೀನಿ ಅಂತ ಹೇಳಿ. ವಿಘ್ನೇಶ್ವರನ್ಗೂ ಹೋಗಿ ಅಭಿಷೇಕ ಮಾಡಿಸ್ಬೇಕು ನಾವು. ಫಸ್ಟು ವಿಘ್ನೇಶ್ವರನ್ಗೆ ಅಭಿಷೇಕ ಮಾಡಿಸಿ ಆಮೇಲೆ ಆವಾಗ ಮಂಗಳವಾರ ದಿನ ಕರಿಯಮ್ಗೆ ಕೋಳಿ ಕೊಯ್ಕೆ ಬರೋಕ್ಕಾಗುತ್ತೆ. ನಾನು ತಿಮ್ಮಪ್ಪಗೆ ನಮ್ಮ ಮನೆ ದೇವ್ರಿಗೆ ಕೈ ಮುಕ್ಕೊಂಡಿದ್ದೆ ಕಣ್ರಿ. 1,001 ರೂಪಾಯಿ ಉಂಡೆಗೆ ಹಾಕ್ತೀನಪ್ಪ ನಮ್ಮ ಮನೆಯವ್ರಿಗೆ ನನ್ನ ಕೆಲಸ ಸಿಕ್ಬಿಟ್ರಿ ಅಂತ ಹೇಳವತ್ತು ಹೋದ್ರಲ್ಲ ನೀವು. ಇಲ್ಲಿಂದ ಕೈ ಮುಕ್ಕೊಂಡಿದ್ದೆ ನಾನು. 1,001 ರೂಪಾಯಿ ಉಂಡೆಗೆ ಹಾಕ್ಬೇಕು. ಫಸ್ಟ್ ದೇವರ ಆಟಿಕೆಗಳನ್ನೆಲ್ಲ ತೀರಿಸ್ಬೇಕು. ಹೆಂಗನ ನಮ್ಮದು ಕಷ್ಟ ಎಲ್ಲ ಬಗೆಹರ್ದಂಗೆ ಆಗುತ್ತೆ. ಯೋಟಾನ ಕೆಲಸ ಸಿಕ್ಕಿರಿ. ನೀವು ಅಪ್ಪಗಂತೂ 20,000 ಸಂಬಳ ತಂತ ನಮ್ಮ ಹುಡುಗ ಅಂದರೆ ಸಂತೋಷ ಆಗುತ್ತೆ. ನಾನು ಓದಿರೋದಕ್ಕೆ ಇನ್ನೂ 20,000 ಕಡಿಮೆನೇ. ನಮ್ಮ ಅಪ್ಪ ನಮ್ಮಮ್ಮಗೆ ಅದೊಳ್ಳೆಗ್ಳರಿಗೆ 20,000 ಸಂಬಳ ತಾಂಬ್ತಾರೆ ಅಂದರೆ ತುಂಬ ಖುಷಿ ನಮ್ಮ ಅಪ್ಪ ನಮ್ಮಮ್ಮಗೆ. ಪಾಪ 5,000 ದುಡಿ, ಬಂಡವಾಳ ಹಾಕ್ತಂಗೆ ದುಡಿಬೇಕು ಅಂತ ಹೇಳೋರು. ಹಿಂಗೆ ನಮ್ಮಪ್ಪ ನಮ್ಮಮ್ಮಗೆ, ಯಾಕಂದ್ರೆ ಕಷ್ಟ ಬಿದ್ದವರಲ್ಲ, ಅದಕ್ಕೆ ಕಷ್ಟ ಬೀಳೋರಿಗೆ ಕೂಲಿ ಮಾಡೋರಿಗೆ 20,000 ಅಂದರೆ ಗ್ರೇಟು. ಯಾಕಂದರೆ ನಾನು ಓದಿರೋದಕ್ಕೆ ಒಂದು 30,000 ಸ್ಯಾಲ್ರಿ ಸಿಗಬೇಕಾಯಿತು. ಏನು ಮಾಡಲಿ, ಹಿಂಗೆ ಮನೆಯಿಂದನೇ ಓಡಾಡ್ಕೊಂಡು 20,000 ಹೆಂಗೋ ಜಾಸ್ತಿ ಮಾಡ್ತೀವಿ ಅಂತ ಹೇಳೋರೆ. ಒಳ್ಳೆ ಕೆಲಸ, ಚೆನ್ನಾಗಿರೋ ಕೆಲಸ ಸಿಕ್ಕೈತೆ. ಅದಕ್ಕೆ ಹೆಂಗೋ ಹೊತ್ಲಾಗ 20,000 ರೂಪಾಯಿಗೆ ಮಾಡ್ತೀನಿ. ಹೋಗ್ತಾ ಜಾಸ್ತಿ ಮಾಡ್ತಾರಂತೆ. ಅದಕ್ಕೇ ಹೋಗ್ತಾ ಚೆನ್ನಾಗಿ ಸಿಗುತ್ತೆ. ಇವಾಗ ಸದ್ಯಕ್ಕೆ ಅಷ್ಟಕ್ಕೆ ಹೆಂಗೋ ಕೆಲಸ ಸಿಕ್ಕೈತಲ್ಲ, ಅಷ್ಟಕ್ಕೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅಯ್ಯೋ ಎಲ್ಲ ಎಷ್ಟು ಆಡ್ಕೊಂಬರ ಕಣ್ರಿ. ಇವಾಗೆಲ್ಲ ಈ ವಿಷಯ ಎಲ್ಲನ ಜಯಮ್ಮಗೂ ಎಲ್ಲನ ಗೊತ್ತಾಗ್ಬಿಟ್ರೆ ಏನಿಲ್ಲ. ಶ್ರೀಕಂಠಿಗೂ ಜಯಮ್ಗೂ ಇವ್ರಿಗೆಲ್ಲ ಗೊತ್ತಾದೆ. ಸಣ್ಣಿಗಜ್ಜಿ ಬಂತು. ಸಣ್ಣಿಗಜ್ಜಿ ಗೊತ್ತಾಗ್ಬಿಟ್ರೆ ಊರೆಲ್ಲ ಸಾರುತ್ತೆ. ಇವಾಗ ಹೋಗ್ಬಿಟ್ಟು ಸೀನಪ್ಪಗೆ 20,000 ಅಂತೆ ಸಂಬಳ, ಇಲ್ಲಿಂದಾನೆ ಓಡಾಡ್ತಾನೆ, ಇವಾಗ ಕಾಲೇ ಸಪ್ಪಾಷ್ಟನೇ ಸಂಬಳ ದುಡ್ಕೊಂಬಂದವನಿ ಅಂತ ಹೇಳುತ್ತೆ ನೋಡಿ. ಬಂತು ರೇಖಮ್ಮ, 2 ಬದನೆಕಾಯಿ ಇದ್ವೇನಮ್ಮ? ಬದನೆಕಾಯಿನೇ ಅಲ್ಲೇ ಹೊರಗೆ 2 ಗಿಡದಾಗ ಅಲ್ಲಿ ಇರ್ಬೇಕು ನೋಡಜ್ಜಿ. ಏನಕ್ಕೆ ನಾನು ಕ್ಯೂ ಸಂಬಳ ಮಾಡೋಣ ಅಂತ ಹೇಳಿ
ಅಲ್ಲೇ ಕರಿಯಮ್ಮ ಅಂತ ಇಲ್ವೇನೆ ನನಗಮ್ಮ ಹೋಗ್ತಿರ್ತೀಯ ಗನ್ವಾಗ ಎಲ್ಲ ಹಾಕ್ಯಂಡವಳೆ ಅವಸ್ರಗ ಈ ಬದನೆಕಾಯಿ ಟಮಾಟೆ ಹಣ್ಣು ಎಲ್ಲ ಹಾಕ್ಯಂಡವಳೆ. ಅಯ್ಯೋ ಯಾಕ ಒಬ್ರು ಕೈಗೆ ಸಲ್ಕಣಿ. ಅಯ್ಯೋ ಅವಳೆ ರಾಮ ಒಬ್ಳು ಕೈಗೆ ಸಲ್ಲ ಎಲ್ಲ ಹಾಕ್ಯಂಡಿದ್ರು ಹೋಗೇನ ನಮ್ಮ ಮುಟ್ಟಿ ಹೆಂಗೆ ಬೈ ಮಾಡ್ತಾಳೆ. ಸುಮ್ಮನೆ ಅವರಿಬ್ರು ಗಂಟ ಹೆಂಡ್ತಿದ್ದು ಬರೀ ಮಾತು ಒಂದೇನಿ. ಒಂದು ಬದನೆಕಾಯಿ ಕಿತ್ಕೊಂತೀನಿ ಕ್ಯೂ ಸಂಬ್ರಕ್ಕಂದ್ರೂ ಬಿಡಲ್ಲ. ಅವ್ರು ಬರೀ ಮಾತು ಒಂದೇನೆ. ಅಲ್ಲಿ ನಮ್ಮ ಗಿಡದಾಗ ಅಲ್ಲಿ ಆ ಕಡೆಗೆ ಇದ್ದಾವೆ ಒಂದೆರಡು ಕಿತ್ಕೊಂಡು ನನಗೆ ಎರಡೆರಡು ಬಿಡು, 4 ಇದ್ದಾವೇನ ನನಗೆ 2 ಬಿಡಜ್ಜಿ. ಹಂಗೆ ಇವಾಗ ಒಂದು ಸ್ವಲ್ಪ ಹುರಿದು ನಾನು ಗೊಜ್ಜು ಮಾಡ್ತೀನಿ ಬದನೆಕಾಯಿ ಟೊಮೊಟೊ ಎಲ್ಲ ಹುರಿದು. ಸರಿ ಅಮ್ಮ ಆತ ತಗೊಂಬಂದು ಸೀನಪ್ಪ. ಸಡಮಯ್ಯ ಇಲ್ಲಿಂದ ನೀ ಕೆಲ್ಸಕ್ಕೆ ಹೋಗ್ತೀನಿ, 20,000 ಸಂಬಳ ನನಗೆ. ಅದಕ್ಕೆ ಇವತ್ತು ಫಸ್ಟ್ನೇ ಸಂಬಳ ಆಗಿತ್ತು, ಅದಕ್ಕೆ ಸ್ವೀಟು ಎಲ್ಲ ತಗೊಂಬಂದಿದ್ದೀನಿ. ಕೊಡೆ ರೇಖಾ ಎಲ್ಲ ಸಣ್ಣಮ್ಮಗೆಲ್ಲ ಸ್ವೀಟ್ ಎಲ್ಲ ತಗೊಬರ್ ಸಡಮಯ್ಯ. ನಾನು ತಿಂಬಲ್ಲ ಪಾಪ ಸ್ವೀಟ, ಯಾಕಂದರೆ ಮೊನ್ನೆ ಯಾಕೆ ಸೆನಕಿಲ್ಲಂಗಾಗಿತ್ತು. ಡಾಕ್ಟ್ರ್ ತಿನ್ಬೇಡ ಅಂತ ಹೇಳವ್ರೆ, ತಿಂಬಲ್ಲ. ಹೆಂಗಾರೆ ಇಲ್ಲಿಂದ ಓಡಾಡ್ತೀಯ ಪಾಪ? ಇಲ್ಲಿಂದನೇ ಓಡಾಡ್ತೀನಿ ಕಣ್ಸಡಮ್ಮ ಇವಾಗ. ನೋಡಪ್ಪ ಹೆಂಗೆ 20,000 ಸಂಬಳ ಅಂದರೆ ಇಲ್ಲಿಂದನೇ ಓಡಾಡ್ತೀಯ ಅಂದರೆ ಬಿಡತ್ತ. ಹೆಂಗೆ ಬಾಡಿಗೆ ಇರಲ್ಲ ಏನಿರಲ್ಲ. ನೀನು ಬೆಂಗಳೂರಾಗ 20,000 ಸಂಬಳ ತಗೊಂಡ್ರೆ ಉಳ್ಸೋಕ್ಕಾಗಲ್ಲ. ಹೆಂಗೆ ಬಿಡತ್ತ. ಕೆಲಸ ಸಿಕ್ತತ್ತ ಚೆನ್ನಾಗತ್ತ. ಸಡಮಯ್ಯ ಕೆಲಸ ಸಿಕ್ಕೈತಿ. ಸರಿಯಪ್ಪ ಹೋಗ್ತೀನಿ ನಾನು. ಇವಾಗ ನೋಡು ನಮ್ಮ ಸಣ್ಣಮ್ಮಗೆ ಗೊತ್ತಾಗೈತಿ, ಎಲ್ಲರ ಮಂತಕ್ಕೂ ಶ್ರೀಕಂಠಿರ ಮಂತಕ್ಕೆ ಹೋಗುತ್ತೆ, ಕಿಟ್ಟಪ್ಪರ ಮಂತಕ್ಕೆ ಹೋಗುತ್ತೆ. ಇವಾಗ ಎಲ್ಲರ ಮಂತಕ್ಕೂ ಒಂದು ರೌಂಡ್ ಹೊಡೆದು ಬಿಡುತ್ತೆ. ಜಯಮ್ಮನ ಮಂತಕ್ಕೂ ಎಲ್ಲ ಹೋಗಿ ಈ ಶ್ರೀನಿವಾಸ ಇಲ್ಲೇ ಕೆಲ್ಸಕ್ಕೆ ಹೋಗ್ತಾನೆ, 20,000 ಸಂಬಳ 20,000 ಸಂಬಳ ಅಂತ ಯೋಸ್ ಮಂತಕ್ಕೆ ಹೋಗಿ ಹೇಳ್ಕೊಂಬರುತ್ತೆ ಇವಾಗ ನೋಡು. ಮತ್ತೆ ಯಪ್ಪ ನಮ್ಮ ಸಣ್ಣ ಹಿಂಗಜ್ಜಿಗೆ ಗೊತ್ತಾಗ್ಬಿಟ್ರೆ ಏನಿಲ್ಲ. ಎಲ್ಲಾರ್ಗೂ ಹೇಳ್ಬಿಡುತ್ತೆ. ಹೆಂಗ ಭಾಳ ಖುಷಿ ಆಯ್ತು ಕಣ್ರಿ ನನಗಂತೂ ನಿಮಗೆ ಕೆಲಸ ಸಿಕ್ಕಿರೋದಕ್ಕೆ. ಹೋಗಿ ಬರೋಣ ಭಾನುವಾರ ದಿವಸ ಅಮ್ಮಯ್ಯವ್ರಿಗೆ. ಅಮ್ಮಯ್ಯನು ಬರ್ರಿ ಅಂತೂ ನಾನು ಬಿಡ ಮತ್ತೆ ಮಣ್ಣಿನ ಕೆಲ್ಸಕ್ಕೆ ಸೇರವ್ರೆ ಬರ್ತೀನಿ ಅಂತ ಹೇಳಿದ್ದೆ. ಭಾನುವಾರ ಹೋಗಿ ಬರೋಣ. ಹೋಗ್ರಿ ಪಾಪ ಶನಿವಾರ ದಿನ ಬೈನಾಗ ಹೋಗಿ ಭಾನುವಾರ ಇದ್ದು ಸೋಮವಾರ ಬೆಳಗ್ಗೆ ಕೆಲ್ಸಕ್ಕೆ ಹೋಗತ್ತಿ ಬರೋಕ್ಕಾಗಲ್ವೇನೋ. ಭಾನುವಾರ ದಿನ ಬೈನಲ್ಲಿ ಬಂದುಬಿಡು. ಪಾಪ ಕೆಲ್ಸ ಸಿಕ್ಕೈತೆ ಸುಮ್ಮನೆ ಹಚ್ಕಟ್ಟ ಒಂದೇ ತಗೆ ಮಾಡಪ್ಪ. ಸುಮ್ಮನೆ ಅಲ್ಗೂ ಇಲ್ಗೂ ಹಾರಾಡ್ಬೇಡ ಹಂಗ. ಹೆಂಗಾತ. ನಮ್ಮ ಅಜ್ಜಿ ಹೇಳ್ಬೇಕು, ನಮ್ಮ ಅಜ್ಜಿ ಅಂತ ಬೋಲ್ ಖುಷಿ ಪಡುತ್ತೆ. ನಮ್ಮ ಅಜ್ಜಿಗೆ 20,000 ಅಂದರೆ ಹಬ್ಬಬ್ಬ ಅಮ್ಮಂಗಾಗುತ್ತೆ. ತಾತನು ಬಂತು. ಭಾರತಾತ ಏನಮ್ಮಮ್ಮಣಿ ತಾತವ್ ನಿಮಗೆ 20,000 ಸಂಬಳ ತಗೊಂಡೈತಿ ಇವತ್ತು ಫಸ್ಟ್ನೇ ಸಂಬಳನ. ಓ ಹೌದಿ, ಹೆಂಗ ಬಿಡತ್ತ. ಹೆಂಗತ್ತ ಇಲ್ಲಿಂದನೇ ಓಡಾಡ್ಕೊಂಡತ್ತ 20,000 ಸಂಬಳ ತನ್ರಿ. ಹೆಂಗತ್ತ ಹೆಂಗ ಉಳಿತೈತತ್ತ. ಹೆಂಗ ಪಾಪ ನೋಡ್ಬೇಕು ನೀನು. ಅವರು ಇವ್ನು ನೋಡಿ ಸೆಲಿ ನೋಡು. ನಾವು ಇವಾಗ ಎಲ್ಲರಿಗಿನ್ನ ಹಿಂದಿರೋದು. ಶ್ರೀಕಂಠಿ ನೋಡು ಅವರು ಮನೆ ಕಟ್ಟಿರು. ಇತ್ಲ ನೋಡು ಸಣ್ಣಿಂಗಮ್ಮರು ಅವರು ಮನೆ ಕಟ್ತಾ ಇದ್ದಾರೆ. ನಾವೇ ಇನ್ನು ನಾಳೆ ಮನೆ ಒದ್ದಾಡ್ತಾ ಇರೋದು. ನೋಡು ಎಲ್ಲ ನಮ್ಮನ್ನ ಹೆಂಗೆ ಆಡ್ಕೊಂತಾರೆ. ನೀನು ಚೆನ್ನಾಗಿ ತುಡ್ದು ಏನೋ ಒಂದು ಮಾಡ್ಬೇಕು ಪಾಪ, ಹೆಸ್ರು ತರಬೇಕು. ಸರಿ ಆಯ್ತು ಬಿಡಪ್ಪ, ನಾನೆಲ್ಲನ ಹೆಸ್ರು ತೊತ್ತೀನಿ. ನಮ್ಮ ನಿಮ್ಮ ಮಾಮ ಮುಂಬಾಕ್ ಬರಲಿಲ್ವಿ? ಊರಿಗೆ ಹೋಗಿರ್ಬೇಕು. ಮಣಿ ಅತ್ತೆ ಹೇಳಿ ಕಳ್ಸೈನಿ ಅಂತಿತ್ತು. ಅಲ್ಲಿಗೆ ನಾನು ಹೋಗಿರ್ಬೇಕೇನ ಕಣಜ್ಜಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಂದು ಫಸ್ಟ್ನೇ ತಿಂಗಳದು ಸಂಬಳ ಆಯ್ತು 20,000. ನಮ್ಮಪ್ಪಯ್ಯ ನಮ್ಮಮ್ಮಯ್ಯ ನನ್ನ ಹೆಂಡತಿ ಎಲ್ಲ ಎಷ್ಟು ಖುಷಿ ಪಡ್ತಾರೆ. ಅದಕ್ಕೇನೆ ಮತ್ತು ಇಲ್ಲೇ 20,000 ಸಂಬಳ. ಅದಕ್ಕೆ ಅತ್ಲಾಗ ಇಲ್ಲೇ ಕೆಲ್ಸಕ್ಕೆ ಹೋಗ್ತಾ ಹಿಂಗೋ ಇಲ್ಲೇ ಇರ್ತೀನಿ. ನನ್ನ ಹೆಂಡತಿ ಬೇರೆ ಪ್ರೆಗ್ನೆಂಟು. ಅದಕ್ಕೇನೆ ಇಲ್ಲೇ ಖುಷಿ ಹಾಗೆ ಇಲ್ಲೇ ನೆಮ್ಮದಿಗೆ ಜೀವನ ಮಾಡ್ತೀನಿ ಅಂತ ಹಳ್ಳಿ ಕಡೆಗೆ ವಾಸಿ. ನನಗೆ ಬೆಂಗಳೂರಾಗ ಅಡ್ಜಸ್ಟ್ ಆಗೋದೇ ಇಲ್ಲ. ಅದಕ್ಕೆ 20,000 ಸಂಬಳ ತಗೊಂಡ್ರು ನೆಮ್ಮದಿಗೆ ಇರ್ಬೋದು. ಏನಂತೀರ, ಹಳ್ಳಿ ಜೀವನನೇ ಬೆಸ್ಟು. ನನಗೆ ಹಳ್ಳಿ ಜೀವನನೇ ವಾಸಿ. ನನಗೆ ಯಾಕೋ ಬೆಂಗಳೂರಾಗ ಅಡ್ಜಸ್ಟೇ ಆಗಲಿಲ್ಲ. ಯಾವ ಕೆಲಸನೂ ಅಡ್ಜಸ್ಟ್ ಆಗಲಿಲ್ಲ. ವಾತಾವರಣವೂ ನನಗೆ ಒಂದು ಕಮ್ಮಲಿಲ್ಲ. ಯಾಕೆ ಬರೀ ಹುಷಾರಿಲ್ದಂಗೆ ಆಗೋದು. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.